धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪವಿತ್ರವಾದ ರಂಜಾನ್ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಒಂದು ಘಟನೆ ನಡೆಯಿತು. ಇದು ಒಂದು ರೀತಿಯ ಅದ್ಭುತವೆಂದೇ ಹೇಳಬಹುದು. ಪಾಕಿಸ್ತಾನದಲ್ಲಿ ನಮ್ಮ ಹಿಂದೂ ದೇವಾಲಯವನ್ನ ಕೆಡವಿ ಹಾಕಿದರು. ಆದರೆ ಆ ನಂತರ ನಡೆದ ಘಟನೆಯನ್ನ ತಿಳಿದುಕೊಂಡರೆ ನಿಮ್ಮ ರೋಮಗಳು ನಿಂತುಕೊಳ್ಳುತ್ತವೆ. ಆದರೆ ಆ ನಂತರ ನಡೆದ ಘಟನೆಯನ್ನ ತಿಳಿದುಕೊಂಡರೆ ಯಾರಿಗೆ ಆಗಲಿ ತಲೆ ತಿರುಗುತ್ತದೆ. ಅಸಲಿಗೆ ಆ ಭಗವಂತನು ತನ್ನ ಭಕ್ತರನ್ನು ಎಂದಿಗೂ ಕೂಡ ಒಂಟಿಯಾಗಿ ಬಿಡದೆ ಯಾವಾಗಲೂ ಜೊತೆಯಲ್ಲಿ ಇರುತ್ತಾರೆ ಎಂಬುದಕ್ಕೆ ಈ ಘಟನೆ ನಿದರ್ಶನವಾಗಿದೆ. ಆಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆ ಅದ್ಭುತದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಮಾತ್ರ ಕೊನೆಯವರೆಗೂ ನೋಡುವುದನ್ನು ಮರೆಯಬೇಡಿ. ಈಗ ಪಾಕಿಸ್ತಾನದಲ್ಲಿ ನಡೆದ ಅದ್ಭುತವಾದ ಘಟನೆಯನ್ನ ವಿವರವಾಗಿ ತಿಳಿದುಕೊಳ್ಳೋಣ. 1992ರಲ್ಲಿ ಇಂಡಿಯಾದಲ್ಲಿ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದರು ಅನ್ನೋ ವಿಷಯ ಎಲ್ಲರಿಗೂ ಸಹ ಗೊತ್ತೇ ಇದೆ. ಆದ್ರೆ ಅಂತ ಸಮಯದಲ್ಲಿ ನಮ್ಮ ಶತ್ರು ದೇಶವಾಗಿರುವ ಪಾಕಿಸ್ತಾನ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳುವುದಿಲ್ಲ ಅಲ್ವಾ. ಡಬಲ್ ಸ್ಟ್ಯಾಂಡರ್ಡ್ಸ್ ಗೆ ಕೇರ್ ಆಫ್ ಅಡ್ರೆಸ್ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಭಾರತ ದೇಶದ ಜೊತೆ ಸೇಡನ್ನ ತೀರಿಸಿಕೊಳ್ಳಬೇಕೆಂಬ ಹಠದಿಂದ ಅಲ್ಲಿರುವ ಹಿಂದೂ ದೇವಾಲಯಗಳನ್ನ ನಾಶ ಮಾಡೋದಕ್ಕೆ ಶುರು ಮಾಡುತ್ತದೆ. ಸುಮಾರು 100ಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳನ್ನ ಪಾಕಿಸ್ತಾನ ಸರ್ಕಾರ ನಾಶ ಮಾಡಿತು. ಆ 100 ದೇವಾಲಯಗಳಲ್ಲಿ ಎಷ್ಟೋ ಪುರಾತನ ದೇವಾಲಯಗಳು ಕೂಡ ಇದ್ದಾವೆ. ಅದರಲ್ಲಿ ತುಂಬಾ ದೇವಾಲಯಗಳು ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದಾವೆ. ಏಕೆಂದರೆ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ತುಂಬಾ ಕಡಿಮೆ. ಹಿಂದೂಗಳನ್ನ ಅಲ್ಲಿಂದ ಓಡಿಸುವುದಕ್ಕೆ, ಅವರನ್ನು ನಾಶ ಮಾಡುವುದಕ್ಕೆ ಪಾಕಿಸ್ತಾನ ಯಾವಾಗಲೂ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಹೀಗೆ ಅಲ್ಲಿನ ಒಂದು ಪುರಾತನವಾದ ಹಿಂದೂ ದೇವಾಲಯವನ್ನ ಕೆಡವಬೇಕೆಂದು ನಿರ್ಧಾರ ಮಾಡುತ್ತಾರೆ. ನಾವೆಲ್ಲರೂ ಅಭಿವೃದ್ಧಿಯ ಕಡೆ ಸಾಗುತ್ತಿದ್ದರೆ ಪಾಕಿಸ್ತಾನ ಮಾತ್ರ ಹಿಂದಕ್ಕೆ ಉಳಿದುಕೊಂಡಿದೆ ಎಂಬ ವಿಷಯ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಲ್ಲಿ ಆಹಾರ ಪದಾರ್ಥಗಳ ಬೇಡಿಕೆ ಹೆಚ್ಚಾಗಿರುವುದರ ಜೊತೆಗೆ ತಿಂಡಿ ಪದಾರ್ಥಗಳ ಬೆಲೆಯೂ ಕೂಡ ಆಕಾಶವನ್ನು ಮುಟ್ಟಿದೆ. ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ, ವೈದ್ಯಕೀಯ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲ. ಸಾಲದ ಹೊರೆಯನ್ನ ಹೊತ್ತುಕೊಂಡಿದೆ ಪಾಕಿಸ್ತಾನ ಈ ರೀತಿಯಾಗಿ ಬಿಕಾರಿ ದೇಶವಾಗುವುದಕ್ಕೆ ಕಾರಣ ಏನೆಂದು ಯಾರನ್ನಾದರೂ ಕೇಳಿದರೆ ಅದಕ್ಕೆ ನಾವು ಒಂದು ಕ್ಲಿಯರ್ ಆದ ಆನ್ಸರ್ ಅನ್ನ ಹೇಳಬಹುದು. ಯಾವ ದೇಶದಲ್ಲಿ ಹೆಚ್ಚಾಗಿ ದೇವಾಲಯಗಳನ್ನು ನಿರ್ಮಿಸಿ ಪೂಜೆ ಪುನಸ್ಕಾರಗಳನ್ನ ಹೆಚ್ಚಾಗಿ ಮಾಡುತ್ತಿರುತ್ತಾರೋ ಅಂತಹ ದೇಶಗಳು ಸಿರಿ ಸಂಪತ್ತಿನಿಂದ ಕೂಡಿರುತ್ತವೆ. ಜಪಾನ್ ಅಂತ ದೇಶವು ಕೂಡ ಈ ವಿಷಯವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾವೆ. ಅಲ್ಲಿಯೂ ಕೂಡ ದೇವಾಲಯಗಳನ್ನ ನಿರ್ಮಿಸುತ್ತಿರುತ್ತಾರೆ. ಇನ್ನು ಇಂಡಿಯಾ ಪರಿಸ್ಥಿತಿಯನ್ನ ಹೇಳುವ ಅವಶ್ಯಕತೆ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ದೇವಾಲಯಗಳನ್ನು ನಿರ್ಮಿಸಿ ಸಾವಿರಾರು ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬರುತ್ತಿರುವುದು ನಮ್ಮ ಸಂಪ್ರದಾಯವಾಗಿದೆ. ದೇವಾಲಯಗಳು ನಮಗೆ ಮಾನಸಿಕ ಪ್ರಶಾಂತತೆಯನ್ನು ನೀಡುವುದರ ಜೊತೆಗೆ ನಾವು ಅಭಿವೃದ್ಧಿ ಸಾಧಿಸುವುದಕ್ಕೂ ಕೂಡ ಪ್ರೇರಣೆಯಾಗಿದ್ದಾವೆ. ಆದರೆ ಇದರ ತದ್ವಿರುದ್ಧವಾಗಿ ಪಾಕಿಸ್ತಾನದಲ್ಲಿ ಒಂದರ ಹಿಂದೆ ಒಂದು ಹಿಂದೂ ದೇವಾಲಯಗಳನ್ನ ನಾಶ ಮಾಡುತ್ತಲೇ ಇದ್ದಾರೆ. ನಮ್ಮ ಹಿಂದೂ ಸಂಸ್ಕೃತಿಯನ್ನ ಅವಮಾನ ಮಾಡುತ್ತಿರುವ ಪಾಕಿಸ್ತಾನ ತನ್ನ ಕಾಲನ್ನ ತಾನೇ ಕಡಿದುಕೊಳ್ಳುತ್ತಿದೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂದು ಹೇಳುತ್ತಾರೆ. ಅಂದ್ರೆ ಹೋಗುವ ಕಾಲ ಬಂದಾಗ ಬುದ್ಧಿ ಕೂಡ ವಕ್ರವಾಗಿರುತ್ತದೆ. ಇಂಥ ಸಮಯದಲ್ಲಿಯೇ ಕರಾಚಿಯಲ್ಲಿ ನಡೆದ ಒಂದು ವಿಷಯವನ್ನು ತಿಳಿದುಕೊಂಡರೆ ಯಾರಿಗಾದರೂ ಸರಿ ಅವರ ರೋಮಗಳು ನಿಂತುಕೊಳ್ಳುತ್ತವೆ. ಕರಾಚಿಯ ಮಾರ್ಕೆಟ್ ಬೀದಿಯಲ್ಲಿ ಒಂದು ದೊಡ್ಡ ಹಿಂದೂ ದೇವಾಲಯವಿತ್ತು. ದೇಶ ವಿದೇಶಗಳಿಂದಲೂ ಭಕ್ತರು ಪಾಕಿಸ್ತಾನದಲ್ಲಿರುವ ಆ ಹಿಂದೂ ದೇವಾಲಯವನ್ನ ಸಂದರ್ಶನ ಮಾಡುವುದಕ್ಕೆ ಬರುತ್ತಿದ್ದರು. ಆದ್ರೆ ಪಾಕಿಸ್ತಾನದಲ್ಲಿರುವವರಿಗೆ ಹಿಂದೂ ದೇವಾಲಯವೆಂದರೆ ದ್ವೇಷ. ಅವರೆಲ್ಲರೂ ಮುಸ್ಲಿಂ ಆಗಿದ್ದರಿಂದ ಹೇಗಾದರೂ ಮಾಡಿ ಆ ಹಿಂದೂ ದೇವಾಲಯವನ್ನು ಧ್ವಂಸ ಮಾಡಿ ಅಲ್ಲಿ ಒಂದು ಶಾಪಿಂಗ್ ಮಾಲ್ ಅನ್ನ ಕಟ್ಟಬೇಕೆಂದು ಅಂದುಕೊಳ್ಳುತ್ತಾರೆ. ತಕ್ಷಣ ಅಲ್ಲಿದ್ದವರು ಅಲ್ಲಿನ ಗವರ್ಮೆಂಟ್ ಗೆ ಲೆಟರ್ ಅನ್ನ ಬರೆಯುತ್ತಾರೆ. ಈ ದೇವಾಲಯವು ಮಾರ್ಕೆಟ್ ಮಧ್ಯದಲ್ಲಿ ಇರುವ ಕಾರಣ ಇದನ್ನ ಧ್ವಂಸ ಮಾಡಿ ಅಲ್ಲಿನ ಒಂದು ಶಾಪಿಂಗ್ ಮಾಲ್ ಅನ್ನ ಕಟ್ಟಿದರೆ ನಮ್ಮ GDPಗೂ ಕೂಡ ತುಂಬಾ ಲಾಭ ಬರುತ್ತದೆ. ಈ ರೀತಿಯ ದೇವಾಲಯಗಳಿಂದ ನಮಗೆ ಯಾವುದೇ ರೀತಿಯ ಲಾಭವಿಲ್ಲವೆಂದು ಪಾಕಿಸ್ತಾನ ಸರ್ಕಾರಕ್ಕೆ ಲೆಟರ್ ಅನ್ನ ಬರೆಯುತ್ತಾರೆ. ಆ ದೇವಾಲಯಕ್ಕೆ ಫಾರಿನ್ ನಿಂದಲೂ ಕೂಡ ಎಷ್ಟೋ ಭಕ್ತರು ಬಂದು ಹೋಗುವುದನ್ನ ನೋಡಿ ಅವರಿಗೆ ಹೊಟ್ಟೆ ಉರಿಯುತ್ತಿದೆ. ಹೇಗಾದರೂ ಮಾಡಿ ಆ ದೇವಸ್ಥಾನವನ್ನ ಧ್ವಂಸ ಮಾಡಬೇಕೆಂದು ಅವರೆಲ್ಲರೂ ಅಂದುಕೊಳ್ಳುತ್ತಾರೆ. ಅದಕ್ಕೋಸ್ಕರ ತುಂಬಾ ಮಂದಿ ಬಿಲ್ಡರ್ಸ್ ಗಳು ಆ ಸ್ಥಳವನ್ನ ಸ್ವಂತ ಮಾಡಿಕೊಳ್ಳಬೇಕೆಂದು ಕೋರ್ಟ್ ಅಲ್ಲಿ ಪಿಟಿಷನ್ ಅನ್ನು ಹಾಕುತ್ತಾರೆ. ಹೇಗಾದರೂ ಮಾಡಿ ಆ ದೇವಸ್ಥಾನವನ್ನ ಧ್ವಂಸ ಮಾಡಿ ಅಲ್ಲಿ ಶಾಪಿಂಗ್ ಮಾಲ್ ಅನ್ನಾದರೂ ಅಥವಾ ಕಮರ್ಷಿಯಲ್ ಮಾರ್ಕೆಟ್ ಅನ್ನಾಗಿ ಮಾಡಿದರೆ ಇದರಿಂದ ಸರ್ಕಾರಕ್ಕೆ ತುಂಬಾ ಲಾಭವಾಗುತ್ತದೆ ಎಂದು ಭಾವಿಸುತ್ತಾರೆ. ಅವರೆಲ್ಲರ ವಾದವನ್ನು ಕೇಳಿದ ನಂತರ ಪಾಕಿಸ್ತಾನ ಗವರ್ಮೆಂಟ್ಗೂ ಕೂಡ ಅವರು ಹೇಳುತ್ತಿರುವುದು ಸರಿ ಇದೆ ಎಂದು ಅನಿಸುತ್ತದೆ. ಪಾಕಿಸ್ತಾನ ಒಂದು ಮುಸ್ಲಿಂ ರಾಷ್ಟ್ರ. ಅಲ್ಲಿರುವ ಹಿಂದೂಗಳನ್ನ ಬೆರಳೆಣಿಕೆಯಲ್ಲಿ ಲೆಕ್ಕ ಮಾಡಬಹುದು. ಮೈನಾರಿಟಿಯಲ್ಲಿ ಬದುಕುತ್ತಿರುವ ಹಿಂದೂಗಳ ಮಾತುಗಳನ್ನ ಯಾರು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಕೋರ್ಟ್ ಕೂಡ ಹಿಂದೂಗಳ ವಿರುದ್ಧವಾಗಿ ಆ ದೇವಸ್ಥಾನವನ್ನು ಧ್ವಂಸ ಮಾಡಿ ಎಂದು ಆರ್ಡರ್ ಪಾಸ್ ಮಾಡುತ್ತದೆ. ಸ್ವಲ್ಪ ಮಂದಿ ಪಂಡಿತರು, ಪೂಜಾರಿಗಳು ಈ ವಿಷಯ
ದೇಶವನ್ನು ವಿರೋಧಿಸುತ್ತಾರೆ. ಅವರು ಮುಷ್ಕರ ಮಾಡುವುದಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿರುವ ಪಾಕಿಸ್ತಾನ ಗೂಂಡಗಳು ಬೆದರಿಸುತ್ತಾರೆ. ಆದರೆ ಭಗವಂತನ ಮುಂದೆ ಮನುಷ್ಯರು ಅಲ್ಪ ಪ್ರಾಣಿಗಳು. ಭಗವಂತನ ಮುಂದೆ ನಮ್ಮ ಆಟಗಳು ನಡೆಯುವುದಿಲ್ಲ. ಭಗವಂತನು ಮನಸ್ಸು ಮಾಡಿದರೆ ಸಾಧ್ಯವಾಗದಿರುವುದು ಯಾವುದೂ ಇಲ್ಲ ಎಂದು ತಿಳಿದುಕೊಳ್ಳುವ ಸಮಯ ಬಂದಿತು. ಆ ದೇವಸ್ಥಾನವನ್ನ ಕೆಡವಬೇಕೆಂದು ಕೋರ್ಟ್ 1 ತಿಂಗಳ ಸಮಯ ಕೊಡುತ್ತದೆ. ಆಗ ಒಂದು JCB ಆ ದೇವಸ್ಥಾನವನ್ನ ಧ್ವಂಸ ಮಾಡುವುದಕ್ಕೆ ಅಲ್ಲಿಗೆ ಬರುತ್ತದೆ. ನೋಡುತ್ತಿದ್ದ ಹಾಗೆನೆ ಆ ದೇವಸ್ಥಾನದ ಒಂದು ಭಾಗವನ್ನ ಆ JCB ಕೆಡವಿ ಹಾಕುತ್ತದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದಾದ್ರೂ ಕಾರಣದಿಂದ ಹಿಂದೂ ದೇವಾಲಯವನ್ನ ಕೆಡವುವ ಪರಿಸ್ಥಿತಿ ಬಂದರೆ ತುಂಬಾ ಭಕ್ತಿ ಶ್ರದ್ಧೆಯಿಂದ ಅಲ್ಲಿರುವ ಮೂರ್ತಿಯನ್ನ ಬೇರೆಡೆಗೆ ಶಿಫ್ಟ್ ಮಾಡುತ್ತೇವೆ. ಆದರೆ ಮುಸ್ಲಿಂ ರಾಷ್ಟ್ರವಾಗಿರುವ ಪಾಕಿಸ್ತಾನ ಸರ್ಕಾರ ಧರ್ಮದ ಮತ್ತಿನಲ್ಲಿ ಯಾವ ರೀತಿಯ ದುಷ್ಟ ಕಾರ್ಯವನ್ನ ಮಾಡಿತು ಅಂದ್ರೆ ಹಿಂದೂ ದೇವಾಲಯಗಳಿಗೆ ಗೌರವ ಕೊಡುವುದು ಇರಲಿ, ಮತ್ತೊಂದು ದೇವಾಲಯವನ್ನ ಕಟ್ಟಿಕೊಳ್ಳುವುದಕ್ಕೆ ಸ್ಥಳವನ್ನು ಕೂಡ ಕೊಡಲಿಲ್ಲ. ಆ ದೇವಾಲಯದಲ್ಲಿ ಶಿವಲಿಂಗ ಇದ್ರೂ ಕೂಡ ಆ ದೇವಸ್ಥಾನವನ್ನ ಧ್ವಂಸ ಮಾಡುವುದಕ್ಕೆ ಪಾಕಿಸ್ತಾನ ಸರ್ಕಾರ ಆರ್ಡರ್ ಪಾಸ್ ಮಾಡಿತು. ಆದ್ರೆ ಆ ದೇವಸ್ಥಾನದ ಶಿಖರವನ್ನ ಕೆಡವುವುದಕ್ಕೆ JCB ಮುಂದೆ ಬಂದ ತಕ್ಷಣ ಅದ್ಭುತವಾದ ಘಟನೆ ನಡೆಯಿತು. ಒಂದೇ ಸಾರಿಗೆ JCBಯ ಇಂಜಿನ್ ಫೇಲ್ ಆಗುವುದರ ಜೊತೆಗೆ JCB ಪೂರ್ತಿಯಾಗಿ ನಿಂತು ಹೋಗುತ್ತದೆ. ಮತ್ತೊಂದು JCBಯನ್ನ ತೆಗೆದುಕೊಂಡು ಆ ದೇವಸ್ಥಾನವನ್ನ ಕೆಡುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆದ್ರೆ ಆ JCB ಕೂಡ ಇದ್ದಕ್ಕಿದ್ದ ಹಾಗೆ ಕೆಟ್ಟು ನಿಂತುಕೊಳ್ಳುತ್ತದೆ. ಇದೆಲ್ಲ ಹೀಗೆ ನಡೆಯುತ್ತಿದೆ ಎಂದು ಯಾರಿಗೂ ಸಹ ಅರ್ಥವಾಗುತ್ತಿಲ್ಲ. ಸಾಯಂಕಾಲ ಆದ್ರೂ ಕೂಡ JCB ಆ ದೇವಸ್ಥಾನದ ಶಿಖರವನ್ನ ನಾಶ ಮಾಡಲಾಗಲಿಲ್ಲ. ಅಲ್ಲಿರುವ ಬಿಲ್ಡರ್ಸ್ ಎಲ್ಲರೂ ಕೂಡ ಗಾಬರಿಯಾಗುತ್ತಾರೆ. ಏಕೆಂದರೆ ಯಾವುದೋ ಒಂದು ರೀತಿಯಲ್ಲಿ ದೇವಸ್ಥಾನವನ್ನು ಧ್ವಂಸ ಮಾಡಿ ಅಲ್ಲಿ ಮಹಲನ್ನ ಕಟ್ಟಬೇಕೆಂಬುದು ಅವರ ಉದ್ದೇಶವಾಗಿದೆ. ಮಾರನೇ ದಿನ ತಡ ಮಾಡದೆ ಒಂದು ದೊಡ್ಡ ಕ್ರೈನ್ ಅನ್ನ ತೆಗೆದುಕೊಂಡು ಬಂದು ಆ ದೇವಸ್ಥಾನವನ್ನ ಕೆಡುವುದಕ್ಕೆ ಮುಂದೆ ಬರುತ್ತಾರೆ. ಆ ಕ್ರೈನ್ ದೇವಸ್ಥಾನವನ್ನ ಕೆಡುವುದಕ್ಕೆ ಮುಂದೆ ಬರುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಆ ಬಿಲ್ಡರ್ ಮೊಬೈಲ್ಗೆ ಒಂದು ಕಾಲ್ ಬರುತ್ತದೆ. ಆತನ ಮಗನಿಗೆ ದೊಡ್ಡ ಆಕ್ಸಿಡೆಂಟ್ ಆಗಿದೆ ಎಂದು ಫೋನಲ್ಲಿ ಯಾರೋ ಹೇಳಿದ್ದರಿಂದ ಆ ಬಿಲ್ಡರ್ಗೆ ಎದೆ ಒಡೆದು ಹೋಗುತ್ತದೆ. ಆತನು ಹಾಸ್ಪಿಟಲ್ಗೆ ಹೋದ ನಂತರ ಗೊತ್ತಾಗಿದ್ದು ಏನು ಅಂದ್ರೆ ಆತನ ಮಗನು ಕೋಮಕ್ಕೆ ಹೋಗಿದ್ದಾನೆ. ಎಲ್ಲವನ್ನು ದೇವರ ಮೇಲೆ ಭಾರ ಹಾಕಿ ಆತನು ಬೇಗ ಗುಣಮುಖವಾಗಲಿ ಎಂದು ಬೇಡಿಕೊಳ್ಳುವುದನ್ನು ಬಿಟ್ಟರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂದು ಡಾಕ್ಟರ್ ಹೇಳಿಬಿಡುತ್ತಾರೆ. ಬಿಲ್ಡರ್ ಇಲ್ಲದಿರುವ ಕಾರಣ ಆ ದೇವಸ್ಥಾನವನ್ನು ಕೆಡವುವ ಕೆಲಸವನ್ನ ಸ್ವಲ್ಪ ದಿನಗಳವರೆಗೂ ಪೋಸ್ಟ್ಪೋನ್ ಮಾಡುತ್ತಾರೆ. ಆ ಬಿಲ್ಡರ್ ತನ್ನ ಮಗ ಕೋಮಕ್ಕೆ ಹೋಗಿದ್ದರಿಂದ ಎಷ್ಟೋ ಮಂದಿ ಮುಸ್ಲಿಂ ಪ್ರವರ್ತಿಕರನ್ನು ಮೌಲ್ಯಗಳನ್ನು ಮನೆಗೆ ಕರೆಸುತ್ತಾನೆ. ಅವರ ಬಳಿ ನನ್ನ ಮಗನನ್ನು ಬದುಕಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಆದ್ರೂ ಕೂಡ ಏನು ಪ್ರಯೋಜನವಾಗುವುದಿಲ್ಲ. ಈ ರೀತಿ ನಡೆಯುತ್ತಿರುವಾಗ ಒಂದು ದಿನ ರಾತ್ರಿ ಆ ಬಿಲ್ಡರ್ ಕನಸಿನಲ್ಲಿ ಮಹಾಶಿವನು ಬರುತ್ತಾರೆ. ನೀನು ಮಾಡಿದ ಪಾಪವನ್ನ ನಿನ್ನ ಮಗನು ಅನುಭವಿಸುತ್ತಿದ್ದಾನೆ. ನೀನು ತಕ್ಷಣ ನನ್ನ ಶಿವಾಲಯವನ್ನ ಪುನರ್ ನಿರ್ಮಿಸು, ಆಗ ನಿನ್ನ ಮಗನು ಬದುಕುತ್ತಾನೆ ಎಂದು ಮಹಾಶಿವನು ಆ ಬಿಲ್ಡರ್ಗೆ ಕನಸಿನಲ್ಲಿ ಹೇಳುತ್ತಾರೆ. ನಿದ್ರೆಯಿಂದ ಎದ್ದ ತಕ್ಷಣ ತನ್ನ ಸಹಪಾಠಿ ಮುಸ್ಲಿಮರಿಗೆ ಆ ಬಿಲ್ಡರ್ ತನ್ನ ಕನಸಿನ ಬಗ್ಗೆ ಹೇಳುತ್ತಾನೆ. ಪಾಕಿಸ್ತಾನ ಸರ್ಕಾರವನ್ನು ಕೂಡ ಒಪ್ಪಿಸಿ ಶಿವಾಲಯವನ್ನು ಮತ್ತೆ ಪುನರ್ ನಿರ್ಮಿಸುತ್ತಾನೆ. ಇದು ನಡೆದ ಕೆಲವೇ ದಿನಗಳಲ್ಲಿ ಒಂದು ಅದ್ಭುತ ನಡೆಯುತ್ತದೆ. ಡಾಕ್ಟರ್ಸ್ ಗಳು ಕೂಡ ನಮ್ಮಿಂದ ಆಗುವುದಿಲ್ಲ ಎಂದು ಕೈ ಎತ್ತಿದ್ದ ಆ ಬಿಲ್ಡರ್ ನ ಮಗ ಇದ್ದಕ್ಕಿದ್ದ ಹಾಗೆ ಕೋಮದಿಂದ ಹೊರಗಡೆ ಬರುತ್ತಾನೆ. ಆತನ ಆರೋಗ್ಯ ನಿಧಾನವಾಗಿ ಸುಧಾರಿಸುತ್ತದೆ. ಈ ರೀತಿಯಾಗಿ ನಡೆದಿರುವ ಈ ಅದ್ಭುತವಾದ ಘಟನೆಯ ಬಗ್ಗೆ ಇಂದಿಗೂ ಕೂಡ ಪಾಕಿಸ್ತಾನದಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಸನಾತನ ಧರ್ಮ ತುಂಬಾ ಪುರಾತನವಾದದ್ದು. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಂಶೋಧನೆಯನ್ನು ಮಾಡಿದರೂ ಕೂಡ ದಾಖಲೆಗಳು ಸಿಗುತ್ತಲೇ ಇರುತ್ತವೆ. ಅದುವೇ ನಮ್ಮ ಸನಾತನ ಧರ್ಮದ ಶ್ರೇಷ್ಠತನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.